ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೈಟ್ ಎಕ್ಸ್ಪ್ಲೇನರ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಗೃಹಲಕ್ಷ್ಮಿ ಹಣ ಮೂರು ಕಂತಿನ ಹಣ, ಸೊ ಒಟ್ಟಾಗಿ 6,000 ಹಣ ಜಮಾ ಆಗುತ್ತೆ ಅಂತ ತಿಳಿಸ್ತಿದ್ದಾರೆ. ಸೊ ಇವಾಗ ಗೃಹಲಕ್ಷ್ಮಿ ಹಣ 3 ತಿಂಗಳಿಂದ ಬಂದಿಲ್ಲ. ಸೊ ಕೆಲವೊಬ್ಬರಿಗೆ ಪ್ರತಿ ತಿಂಗಳು ಜಮಾ ಆಗ್ತಿದೆ, ಇನ್ನು ಕೆಲವೊಬ್ಬರಿಗೆ 3 ತಿಂಗಳಿಂದ ಹಣ ಬಂದಿಲ್ಲ. ಸೊ ಗೃಹಲಕ್ಷ್ಮಿ ಎಲ್ಲರೂ ಬ್ಯಾಂಕಿಗೆ ವಿಸಿಟ್ ಮಾಡಿಬಿಟ್ಟು ಅಕೌಂಟ್ಗೆ ಹಣ ಜಮಾ ಆಗದೆ ಇರೋದನ್ನು ನೋಡಿ ಬೇಸತ್ತು ಸ್ಟೇಟ್ಮೆಂಟ್ನ ನೀಡಲಾಗಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ಕ್ರಮೇಣವಾಗಿ ಹಂತವಾಗಿ ಎಲ್ಲರ ಖಾತೆಗೂ ಕೂಡ ಜಮೆ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಸೊ ಅದ್ರ ಪ್ರಕಾರ ಇವಾಗ 6,000 ಕಂತಿನ ಹಣ 6,000ವನ್ನ ಜಮೆ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಆದರೆ ಇದರಲ್ಲಿ ಏನಂದರೆ, ಸೊ ಇವಾಗ ಮೂಲಗಳ ಪ್ರಕಾರ ತಿಳಿದಿರೋದೇನೆಂದರೆ, ಸೊ ಫಸ್ಟ್ ದಸರಾ ಹಬ್ಬಕ್ಕೆ 2 ತಿಂಗಳ ಕಂತಿನ ಹಣ ಅಂದರೆ ಒಟ್ಟಾಗಿ 4,000 ಹಣವನ್ನು ಫಸ್ಟ್ ಜಮೆ ಮಾಡ್ತಾರೆ. ಅದರ ನಂತರ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಉಳಿದಿರೋ ಇನ್ನು 3ನೇ ಕಂತಿನ ಹಣ 2,000 ಏನಿರುತ್ತಲ್ಲ, ಸೊ ಅದನ್ನು ಜಮೆ ಮಾಡ್ತಾರೆ ಅಂತ ತಿಳಿಸ್ತಿದ್ದಾರೆ. ಸೊ ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಅವರು ದಸರಾ ಹಬ್ಬಕ್ಕೆ 4,000 ಹಣ ಆದರೂ ಒಟ್ಟು ಬರುತ್ತೆ ಅಂತ ತಿಳಿಸಿದಾರಲ್ವಾ ಅಂತ ನಿಟ್ಟುಸಿರು ಬಿಟ್ಟಿದ್ದಾರೆ. ಸೊ ಅದರ ನಂತರ ಮತ್ತೆ ಬಂದಾಗ ಮತ್ತೆ ದೀಪಾವಳಿ ಹಬ್ಬದಲ್ಲಿ ಇನ್ನು 2,000 ಹಣವನ್ನು ನೀಡ್ತೀವಿ ಅಂತ ಭರವಸೆನ ಕೊಟ್ಟಿರೋದ್ರಿಂದ, ಸೊ ಇವಾಗ ಈ ಈ ಥರ ದಸರಾ ಹಬ್ಬಕ್ಕೆ 4,000 2 ತಿಂಗಳ ಕಂತಿನ ಹಣ, ಅದೇ ಥರ ದೀಪಾವಳಿ ಹಬ್ಬದಲ್ಲಿ 3ನೇ ಕಂತಿನ ಹಣ 2,000. ಸೊ ಒಟ್ಟಾಗಿ ಈ ತಿಂಗಳಿನಲ್ಲಿ, ಸೊ ಒಟ್ಟಾಗಿ ಇವಾಗ ಈ 2 ತಿಂಗಳ ಒಳಗಡೆ ನಿಮ್ಮ ಖಾತೆಗೆ 6,000 ಹಣ ಜಮೆ ಆಗುತ್ತೆ ಅಂತ ರಾಜ್ಯ ಸರ್ಕಾರಗಳ ಮೂಲಕ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಇದೇ ಥರ ಸರ್ಕಾರಿ ಯೋಜನೆ ಮತ್ತು ಸರ್ಕಾರಿ ಹುದ್ದೆಗಳ ಅಪ್ಡೇಟ್ಗೋಸ್ಕರ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಥರದ ಮಾಹಿತಿಗಳು ನಿಮ್ಗೆ ಸಿಗ್ತಿರುತ್ತೆ. ತಪ್ಪದೆ ಬೆಂಬಲಿಸಿ, ಪ್ಲೀಸ್ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಮತ್ತು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿರುವಂಥ ಪ್ರತಿಯೊಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ.